ಹಾಯ್ ಫ್ರೆಂಡ್ಸ್, ಹವಾರು ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾವು ಆರಾಮದಿರಿ. ನಾವು ವಿಡಿಯೋ ಮಾಡೋದಕ್ಕಿಂತ 1 ವರ್ಷ ಆಗಿತ್ತು ರೀ, ಮತ್ತು ಈಗ ಸ್ಟಾರ್ಟ್ ಮಾಡೀವಿ. ಎಲ್ಲರೂ ಈ ವಿಡಿಯೋಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರೂ ವಿಡಿಯೋನ ತಪ್ಪದೆ ನೋಡಿರಿ. ಹಿಟ್ಟು ನಾದೋದು ನೋಡ್ರಿ, ಹಿಟ್ಟು ನಾದತ್ತೀನಿ. ಹಿಟ್ಟು ನಾದೋದು ಎಲ್ಲರಿಗೂ ಗೊತ್ತಿರ್ತೈತಿ. ಕಾಮನ್ ಆಗಿ ಎಲ್ಲರೂ ರೊಟ್ಟಿ ಮಾಡೋಂಗೆ ಮಾಡ್ತಾರೆ, ನಾವು ರೊಟ್ಟಿ ಮಾಡತ್ತೀವಿ. ಬರ್ರಿ ಹೆಂಗೆ ಮಾಡ್ತೀವಿ ಏನಂತ ನೋಡ್ರಿ. ಮಸ್ತ್ ಮಾಡತ್ತೀವಿ ರೊಟ್ಟಿನ. ತೆಮಿ ಕಾಯಕ್ಕೆ ಇಟ್ಟಾರ್ರಿ. ಅದು ತೆಮಿ ಕಾಯ್ತಿ ಅಂದ್ರೆ ಆಮೇಲೆ ರೊಟ್ಟಿ ಹಾಕಿ ಕಾಸ ಬೇಯಿಸ್ತಾರ್ರಿ. ಇವರು ನಮ್ಮ ಶ್ರೀಮತಿ ಅವ್ರಿ ಭಾಳ ಕುಲ್ಕುಲ ನಕ್ಕೊಂದು ಬಿಸಿ ರೊಟ್ಟಿ ಮಾಡಿ ಹಾಕ್ತಾರೆ ನಮ್ಗೆ. ನೋಡ್ರಿ, ಇದು ನಮ್ಮ ಮಿಸಸ್ ಅವ್ರ ಹಂಚಿನಾಗ ರೊಟ್ಟಿ ಹಾಕಿದಾರೆ. ಉಬ್ಬಾಗತೈತಿ ರೀ. ಹೆಂಗೆ ಉಬ್ಬಾಗತೈತಿ ನೋಡ್ರಿ. ಪುರಿ ಉಬ್ಬಿದಂಗೆ ಉಬ್ಬಾಗತೈತಿ ರೀ. ಮಸ್ತ್ ನೋಡ್ರಿ, ತಿನ್ನಕ್ಕೆ ಭಾಳ ಟೇಸ್ಟ್ ಬರ್ತೈತಿ ರೀ. ಚಂದಾಗ ಮೆತ್ತಗ ರೊಟ್ಟಿ ಐತಿ ನೋಡ್ರಿ ಇವು. ರೊಟ್ಟಿ ಅದನ್ನ ರೀ ಮಿಸಸ್ ಅವ್ರ ಚಲೋ ಅದು ಹಂಗಾರ ಆಯ್ತು ರೀ. ಇನ್ನು ಮುಂದಿನ ಕೆಲಸ ಏನು ನೋಡ್ರಿ ಮಾಡ್ರಿ. ಅದಕ್ಕೆ ತಿನ್ನಾಕ ಪಲ್ಯ ಸಾರು ಏನಾರ ಮಾಡ್ರಿ. ಆಲೂಗಡ್ಡೆ ಇದ್ರೆ ಆಲೂಗಡ್ಡೆ ಮಾಡ್ರಿ. ಕಡ್ಲಿ ಬೇಳೆ ಕಾಂತ ಬೇಕಾರೆ ಕಡ್ಲಿ ಹಿಂಡಿ ಮಾಡಿಬಿಡೋದನ್ನ ರೊಟ್ಟಿ ಹಸ್ಕೊಂಡು ತಿನ್ನಕ್ಕೆ ಬರತ್ತಿ, ಟೇಸ್ಟ್ ಬರತ್ತಿ. ಆಯಿತು ಮಾಡೋ ಅದನ್ನು ರೊಟ್ಟಿದು ಮುಗಿಸಿರಿ ಹಂಗಾರ. ಏನು ಪಲ್ಯ ಮಾಡತ್ತೀರ ಶ್ರೀಮತಿ ಅವ್ರ? ಏನೇನು ಜೀರಿಗೆ ಸಾಸಿವೆ ಮಸಾಲೆ ಆಲೂ ಹಾಕಿ ಅರ್ಶಿನ ಇದೇನು ಮಸಾಲೆ ಖಾರ ಹಾಕಾಗತ್ತಿ. ಹಾಕು ಆಲೂಗಡ್ಡೆ ಪಲ್ಯ ಟೇಸ್ಟ್ ಆಗ್ಬೇಕು. ಏನು ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಗುರಳಿ ಹಿಂಡಿತ್ತಲ್ಲ ಅದನ್ನು ಹಾಕು. ಅದನ್ನು ಹಾಕು ಟೇಸ್ಟ್ ಆಕತಿ ಮಾಡ್ಕೊಂಡ. ಹೌದು, ಬೇಯಬೇಕು ಅನ್ನೋದು. ಬೇಯಬೇಕು. ಸ್ವಲ್ಪ ನೀರು ಹಾಕಿಲ್ಲ ನಾವು ಬೇಯಕ್ಕೆ ಕುದಿಬೇಕಲ್ಲ ಅದ. ಮಸ್ತ್ ಸಾಲು ನಾವು ಬ್ಯಾಳಿ ಪಲ್ಯ ಮಾಡಬೇಕು. ಆಯಿತು ಮಾಡಿ ಪಲ್ಯ ಆಗಿನ ಮಾಡಕ್ಕಿನ ಆತ್ರಿ ಇನ್ನು ಬ್ಯಾಳಿ ಅಷ್ಟು ಸಾರ
ಕುದಿಯಾಕೆ ಇಟ್ಬಿಡ ನಾವು ಇದೇನೆ ಬ್ಯಾಳಿ ಪಲ್ಯನ ಮಾಡೋದು. ಬ್ಯಾಳೆ ನನ್ನ ಫೇವ್ರೇಟ್ ಇದೆ ಬ್ಯಾಳೆ ಪಲ್ಯ. ಹಾಲು ನಮಗೆ ಬ್ಯಾಳೆ ಕಡಿಮೆ ಹಾಕಿದ್ದೆ ರೀ. ಇದು ಅರಿಶಿನ ಹಾಕಿನ್ರಿ ಈಗ ಖಾರ ಹಾಕ್ತೀನಿ. ಸಾಲ್ಟ್ ಬೇಳೆ ಹಾಕ್ಬೇಕು. ಡಬ್ಬಿ ಸಕ್ಕರೆ ಡಬ್ಬಿ ಇಟ್ಕೊಡ್ರಿ. ಸಕ್ಕರೆ ಖಾಲಿ ಆಗೈತೆ ಆಯ್ತು ರೀ ಸಕ್ಕರೆ ಅದು ಡಬ್ಬೆ ಅಂತ ಹಾಕ್ಕೋಬೇಕು. ದೊಡ್ಡ ಡಬ್ಬೆ ಮಸ್ತ್ ಆಗ್ತದೆ. ಬ್ಯಾಳಿ ಪಲ್ಯನ ಕುದಿಬೇಕದ ಬೇಳೆ ಪಲ್ಯ ಆಗ್ತಾ ಎಲ್ಲ ಅಡಿಗೆ ಆಯ್ತು. ಆ ಚಟ್ನಿ ಒಂದು ಮಿಕ್ಸಿ ಹಾಕ್ತಂತ ಪಲ್ಯ ನೋಡ್ರಿ ಬಾರಿ ನನ್ನ ಫೇವ್ರೇಟ್ ರೀ ಇದು ಬೇಳೆ ಪಲ್ಯ. ಏನು ಕಡ್ಲಿ ಕಾಳು ಹಿಂಡಿ ಆಗೋದನ್ನ ಈಗ ಇದು ಹಿಂಡಿ ರೀ. ಇದಕ್ಕೆ ಏನೇನು ಹಾಕ್ತಾರ ಸಾಮಾನು ನೋಡಿರಿ. ಮೆಣಸಿನ್ಕಾಯಿ ಭಾಳ ಹಾಕ್ಬಾರ್ದು, ಖಾರ ಜಾಸ್ತಿ ಇದಾವೆ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತಾರ. ಅದ್ರಾಗ ಒಂದು ಅರ್ಧ ಮೆಣಸಿನ್ಕಾಯಿ ಹಾಕೇನಿ ರೀ. ಈಗ ಬೆಳ್ಳುಳ್ಳಿ ಹಾಕ್ತೇವೆ. ಬೆಳ್ಳುಳ್ಳಿ ರೀ ಕರಿಮೇವು ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ. ಅದಕ್ಕೆ ಜೀರಿಗೆ ಹಾಕಿನ್ರಿ. ಈಗ ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ. ಚಾಕ್ ಹಾಕೋದು ಸ್ವಲ್ಪ ಹಾಕೇನ್ರಿ. ಈಗ ಸಾಲ್ಟ್ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಭಾಳ ಹಾಕಬಾರ್ದು, ಸ್ವಲ್ಪ ಹಾಕ್ಬೇಕು. ಇಷ್ಟೆಲ್ಲ ಹಾಕಿದೆ ನೋಡ್ರಿ. ಇನ್ನು ಮಿಕ್ಸಿ ಹಾಕಿಬಿಟ್ರೆ ಚಟ್ನಿ ರೆಡಿ ಆಕೈತಿ. ನೋಡ್ರಿ ಹಿಂಡಿ ರೆಡಿ ಆಯ್ತು. ಜಾಸ್ತಿ ಇದಾಗಬಾರ್ದು ರೀ, ಇದು ಸಣ್ಣ ಆಗಬಾರ್ದು, ಹಿಂಗೆ ಇರ್ಬೇಕ್ರಿ ಇದು. ರೊಟ್ಟ ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ನೋಡ್ರಿ, ಭಾರಿ ಆಗೈತಿ. ಬರ್ರಿ ಊಟ ಮಾಡ್ಬರ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣ ಬನ್ರಿ. ನಮ್ಮ ಮಿಸೆಸ್ ಅವರು ಶೇಂಗಾ ಚಟ್ನಿ, ಕಡ್ಲಿ ಚಟ್ನಿ, ಖಾರದ ಮೆಣಸಿನ್ಕಾಯಿ ಬಡ್ಸಾತಾಳ್ರಿ. ಮೆಣಸಿನ್ಕಾಯಿ ರೀ ಅಡುಗೆಯಾಗ ಏನು ಮಾಡ್ಬೇಕು ಅದನ್ನ ಎಲ್ಲ ಥರದ ಅಡುಗೆ ಮಾಡಿದಾಳ್ರಿ. ಏನು ಮಾಡಿಲ್ಲ ಪಲ್ಯ ಬಡಸಂಗಾರ ನನಗೆ. ನೀರು ಮತ್ತೇನು ಆಲೂಗಡ್ಡಿ ಮಾಡು.
ಬರ್ರಿ ಊಟ ಮಾಡೋಣ ಬರ್ರಿ. ನೋಡ್ರಿ ರೊಟ್ಟಿ ಬರ್ರಿ ಊಟ ಮಾಡೋಣಂತ. ಟೇಸ್ಟ್ ಆಗೈತೆ ಪಲ್ಯ ಅತಿ ಅಡಿಗೆ ಭಾಳ ರುಚಿ ಆಗೈತೆ ನೋಡ್ರಿ. ಪಲ್ಯ ಬರ್ರಿ ಆಲೂಗಡ್ಡೆ ಬ್ಯಾಳಿ ಪಲ್ಯ ಮಸ್ತ್ ಆಗೈತೆ ಬಿಡ್ರಿ. ಮಸ್ತ್ ಐತಿ. ಭಾಳ ಟೇಸ್ಟ್ ಆಗೈತೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವ್ರಿ. ನಾವು ವಿಡಿಯೋ ಮಾಡೋದು ಬಿಟ್ಟ ಬಾದಿನ ಆಗಿತ್ತು ರೀ. ಮತ್ತು ರೀಸ್ಟಾರ್ಟ್ ಮಾಡೀವಿ ನಾವು. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿರಿ, ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ನಮ್ದು ಕಿರು ಪರಿಚಯ. ನಮ್ದು ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು ಒಂದು ಹಳ್ಳಿ ರೀ ನಮ್ದು. ನಾವು ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀವಿ ರೀ ಇದನ್ನು ಇದ್ರೊಳಗೆ ವಿಡಿಯೋ ಮತ್ತು ಎಲ್ಲ ಥರದ್ದು ವಿಡಿಯೋಗಳನ್ನ ನಾವು ಮಾಡೇವ್ರಿ. ಇದಕ್ಕೆಲ್ಲರೂ ಸಪೋರ್ಟ್ ಮಾಡಿರಿ, ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳಿ ಕೇಳ್ಕೊಂಡು ನಿಮಗೆಲ್ಲರಿಗೂ